ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಇರಾನ್ ಸಂಘರ್ಷದ ಸಮಯದಲ್ಲಿ ಇರಾನಿನ ಅಣು ಸಂಶೋಧನಾ ಕೇಂದ್ರಗಳ ಮೇಲೆ ದಾಳಿ ಮಾಡೋದಕ್ಕೆ ಇಸ್ರೇಲಿಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಅವು 106 ಮೀಟರ್ ನೆಲದ ಆಳದಲ್ಲಿ ನಿರ್ಮಾಣಗೊಂಡಿದ್ವು. ಹೀಗಾಗಿ ಅಮೆರಿಕ ತನ್ನ B-2 ಬಾಂಬರ್ಗಳನ್ನು ತಗೊಂಡು ಬಂದು ಬಂಕರ್ ಬರ್ಸ್ಟರ್ಗಳ ಮೂಲಕ ಆ ಅಣು ಸಂಶೋಧನಾ ಕೇಂದ್ರಗಳ ಮೇಲೆ ದಾಳಿ ಮಾಡಬೇಕಾಗಿ ಬಂತು. ಅವತ್ತಿಗೆ ಬಂಕರ್ ಬರ್ಸ್ಟರ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅದರ ಅಗತ್ಯದ ಬಗ್ಗೆ ಚರ್ಚೆಗಳು ಶುರುವಾದವು. ಯಾರ್ಯಾರ ಬಳಿ ಅಂಥ ಬಂಕರ್ ಬರ್ಸ್ಟರ್ಗಳಿವೆ ಅನ್ನೋದನ್ನ ಕಂಪೇರ್ ಮಾಡ್ತಾ ಅಮೆರಿಕಾದ ತಾಕತ್ತನ್ನು ಹೊಗಳೋ ಕೆಲಸ ನಡೀತಾ ಇತ್ತು. ಇನ್ನು ಆಪರೇಷನ್ ಸಿಂಧೂರ್ ನಡೀತಿದ್ದ ಕಾಲದಲ್ಲಿ ಭಾರತ ಪಾಕಿಸ್ತಾನದ ಏರ್ ಬೇಸ್ಗಳ ಮೇಲೆ ದಾಳಿ ಮಾಡೋದಕ್ಕೆ ಶುರು ಮಾಡ್ತು ಅಂತ ಗೊತ್ತಾದ ಕೂಡಲೇ ಪಾಕಿಸ್ತಾನದ ಸ್ವಯಂ ಘೋಷಿತ ಮಸೀಹಾ ಪ್ರೊಟೆಕ್ಟರ್ ಮುಲ್ಲಾ ಮುನೀರ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಂಕರಲ್ಲಿ ಅಡಗಿ ಕೂತಿದ್ದ. ಅಕಸ್ಮಾತ್ ಭಾರತದ ಬಳಿ ಒಂದು ಬಲಿಷ್ಠ ಬಂಕರ್ ಬರ್ಸ್ಟರ್ ಇದೆ ಅನ್ನೋದು ಗೊತ್ತಿದ್ದಿದ್ರೆ ಬಹುಶಃ ಅವನು ಆ ಧೈರ್ಯವನ್ನು ಕೂಡ ಮಾಡ್ತಾ ಇರಲಿಲ್ಲ. ಗೆಳೆಯರೆ, ಗಾಜಾ ಮತ್ತು ಇರಾನನ್ನು ನೋಡಿದ ನಂತರ ನಮ್ಮ ಶತ್ರುಗಳು ಕೂಡ ಬಂಕರ್ಗಳು, ನೆಲದಾಳದ ವಸತಿಗಳನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈ ನಿಟ್ಟಲ್ಲಿ ಭಾರತ ಕೂಡ ತನ್ನ ಬತ್ತಳಿಕೆಗೊಂದು ಭಯಾನಕ ಬಂಕರ್ ಬರ್ಸ್ಟರನ್ನು ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಹೋಗ್ತಾ ಇದೆ. ಅದರ ಪರೀಕ್ಷೆಗೆ ಕ್ಷಣಗಣನೆ ಶುರುವಾಗಿದೆ. ಹಾಗಾದರೆ ಭಾರತ ಸಿದ್ಧಪಡಿಸಿರುವ ಆ ಬಂಕರ್ ಬರ್ಸ್ಟರ್ ಯಾವುದು, ಅದರ ಅಗತ್ಯ ನಮಗೆಷ್ಟಿದೆ, ಮುಂದಿನ ಯುದ್ಧಗಳಲ್ಲಿ ಇದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನದ ಸೇನೆಯಲ್ಲಿ ಹಾಗೂ ಅಲ್ಲಿನ ರಾಜಕೀಯದಲ್ಲಿ ಕೂಡ ಪರಿಸ್ಥಿತಿಗಳು ಮತ್ತಷ್ಟು ಬಿಗಡಾಯಿಸ್ತಾ ಇವೆ. ಅವರು ಪೆಹಲ್ಗಾಮ್ ಮೇಲೆ ದಾಳಿ ಮಾಡಿಸಿದ್ದೇ ಆವತ್ತಿನ ಪಾಕಿಸ್ತಾನದಲ್ಲಿ ಸೇನೆಯ ಬಗ್ಗೆ ಕಡಿಮೆ ಆಗ್ತಾ ಇದ್ದ ಜನರ ವಿಶ್ವಾಸವನ್ನು ಹೆಚ್ಚು ಮಾಡ್ಕೊಳ್ಳೋದಿಕ್ಕೆ. ಆದರೆ ಅದು ಅವ್ರು ಅಂದುಕೊಂಡು ಹಾಗಾಗಲಿಲ್ಲ. ಭಾರತ ಸಣ್ಣ ದಾಳಿ ಮಾಡುತ್ತೆ, ಅದನ್ನು ತೋರಿಸಿ ಹುಸಿ ರಾಷ್ಟ್ರೀಯತೆಯನ್ನು ಜಾಗೃತಗೊಳಿಸಿ ಇಮ್ರಾನ್ ಖಾನ್ ಬೆಂಬಲಿಗರು, ಮುಲ್ಲಾಗಳು, ಮದರಸಾ ಛಾಪಗಳು ಎಲ್ಲರ ವಿಶ್ವಾಸವನ್ನು ಗಳಿಸಿಕೊಂಡು ಬಿಡಬಹುದು. ಜೊತೆಗೆ ಸೇನೆಯಲ್ಲಿನ ಬಂಡಾಯವನ್ನು ಕೂಡ ಶಮನ ಮಾಡಬಹುದು. ಹಾಗೆ ಬಲೂಚ್ ಬಂಡಾಯವನ್ನು ಭಾರತದ ತಲೆಗೆ ಕಟ್ಟಿ ಬಲೂಚ್ ಹೋರಾಟಗಾರರಿಗೆ ಕೂಡ ಬೆಂಬಲ ಸಿಗದ ಹಾಗೆ ಮಾಡಿಬಿಡಬಹುದು ಅಂತ ಮುಲ್ಲಾ ಮುನೀರ್ ಒಂದು ಮೆಗಾ ಪ್ಲಾನನ್ನೇ ಹಾಕೊಂಡಿದ್ದ. ಆದರೆ ಅದು ಉಲ್ಟಾ ಹೊಡಿತು. ಭಾರತ ಪಾಕಿಗಳು ನಿರೀಕ್ಷೆ ಮಾಡದಷ್ಟು ಜೋರಾಗಿ ಹೊಡೆತ ಕೊಡ್ತು. ಅವರ ಏರ್ ಬೇಸುಗಳು, ಯುದ್ಧ ವಿಮಾನಗಳು ಉಡೀಸಾದವು. ಸುಮಾರು 150ಕ್ಕೂ ಹೆಚ್ಚು ಸೈನಿಕರು ಸಾವಿಗೀಡಾದರು. ಇನ್ನು ಭಾರತದ INS ವಿಕ್ರಾಂತ್ ಪಾಕಿಸ್ತಾನದ ಜಲಗಡಿಗಳ ಸಮೀಪಕ್ಕೆ ಹೋಗ್ತಾ ಇದ್ದಂತೆ ಪಾಕಿಸ್ತಾನದ ನೌಕಾಪಡೆಗಳಲ್ಲಿಂದ ಓಡಿ ಹೋಗಿ ಬಚ್ಚಿಟ್ಕೊಂಡ್ವು. ಅವತ್ತು ಅಂದರೆ ಯುದ್ಧ ನಡೀತಿದ್ದ ಮೇ 9 ಮತ್ತು 10ನೇ ತಾರೀಕು ಪಾಕಿಸ್ತಾನದ ಯುದ್ಧ ನೌಕೆಗಳು ಎಲ್ಲೆಲ್ಲಿದ್ವು ಅನ್ನೋ ಬಗ್ಗೆ ಇಂಡಿಯಾ ಟುಡೇ ಸ್ಯಾಟಲೈಟ್ ಇಮೇಜುಗಳನ್ನು ಇಟ್ಟುಕೊಂಡು ಒಂದು ವರದಿಯನ್ನು ಮಾಡಿದೆ. ಕರಾಚಿಯಲ್ಲಿನ ಕಂಟೈನರ್ ಟರ್ಮಿನಲ್ನಲ್ಲಿ ಒಂದಷ್ಟು ಫ್ರಿಗೇಟುಗಳು ಅಡಗಿ ಕೂತಿವೆ. ಹಾಗೆ ಒಂದು ಯುದ್ಧ ನೌಕೆ ಕಂಟೈನರ್ಗಳ ಹಿಂದೆ ಬಚ್ಚಿಟ್ಕೊಂಡಿದೆ. ಇನ್ನುಳಿದ ಯುದ್ಧ ನೌಕೆಗಳು, ಫ್ರಿಗೇಟುಗಳು ಕರಾಚಿ ಬಂದರನ್ನು ಹಾಗೆ ಅನಾಥವಾಗಿ ಬಿಟ್ಟು ಸೀದಾ ಗ್ವದಾರ್ಗೆ ಅಂದರೆ ಇರಾನಿನ ಗಡಿಯವರೆಗೆ ಹೋಗಿ ಅಲ್ಲಿ ಬಚ್ಚಿಟ್ಕೊಂಡು ಕೂತಿವೆ. ಗೆಳೆಯರೆ, ಕಂಟೈನರ್ ಹಿಂದೆ ಯುದ್ಧ ನೌಕೆ ಅಡಗಿ ಕೂತ್ಕೊಳ್ಳೋದಿದೆಯಲ್ಲ, ಅದು ಅತ್ಯಂತ ಅಸಹಾಯಕ ಪರಿಸ್ಥಿತಿಯನ್ನು ತೋರ್ತಾ ಇತ್ತು. ಹೀಗೆ ಯುದ್ಧ ಕೂಡ ಮಾಡದೆ ಸೋತು ಪಾಕಿಸ್ತಾನ ತನ್ನ ಸೇನಾ ಮುಖ್ಯಸ್ಥನಿಗೆ ಫೀಲ್ಡ್ ಮಾರ್ಷಲ್ ಹುದ್ದೆಯನ್ನು ಕೊಡ್ತು ಅನ್ನೋದಕ್ಕಿಂತ ಆತ ಕಿತ್ತುಕೊಂಡ. ಅದು ಕೂಡ ಅಲ್ಲಿನ ಸೇನಾಧಿಕಾರಿಗಳ ಅಸಮಾಧಾನಕ್ಕೆ ಕಾರಣ ಆಗ್ತಾ ಇದೆ. ಸುಮ್ಮನೆ ವಿನಾಕಾರಣ ಯಾವ ಸಿದ್ಧತೆಗಳೂ ಇಲ್ಲದೆ ನಮ್ಮನ್ನು ಯುದ್ಧಕ್ಕೆ ನೂಕಿ ಅವನು ಲಾಭ ಮಾಡಿಕೊಂಡ ಅನ್ನೋ ಅಸಮಾಧಾನ ಅದು. ಹೀಗಾಗಿ ಈ ಫೀಲ್ಡ್ ಮಾರ್ಷಲ್ ಈಗ ಸುಮ್ಮನೆ ಕೂತ್ಕೊಳ್ಳೋ ಹಾಗಿಲ್ಲ, ಏನಾದರೂ ಮಾಡ್ತಲೇ ಇರಬೇಕಾಗುತ್ತೆ. ಸೊ ಆತ ಮಾಧ್ಯಮಗಳಿಗೆ ಸಂದರ್ಶನ ಕೊಡ್ತಾ ಇದ್ದಾನೆ. ಮೊನ್ನೆ ಜಂಗ್ ಅನ್ನೋ ಮಾಧ್ಯಮದ ಜೊತೆ ಮಾತಾಡಿದ ಮುನೀರ್ ಆಫ್ಘನಿಸ್ತಾನದ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾನೆ. ನಾವವರಿಗೆ ಸಾಕಷ್ಟು ಉಪಕಾರ ಮಾಡಿದ್ವಿ ಅಂತ ಹೇಳೋ ಮೂಲಕ ಆಫ್ಘನಿಸ್ತಾನದಲ್ಲಿ ಉಗ್ರವಾದ ಬೆಳೆಯೋದಕ್ಕೆ ನಾವು ಸಹಾಯ ಮಾಡಿದ್ವಿ ಅಂತ ಒಪ್ಕೊಂಡಿದ್ದಾನೆ. ನಮ್ಮ ಸಹಾಯಕ್ಕೆ ಅವರು ಅಂದರೆ ತಾಲಿಬಾನಿಗಳು ಕೃತಜ್ಞರಾಗಿರಬೇಕು. ಆದರೆ ಅವರು ನಮ್ಮ ಶತ್ರುಗಳ ಜೊತೆ ಕೈ ಜೋಡಿಸ್ತಾ ಇದ್ದಾರೆ, ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿರೋ ಮುನೀರ್ ಆಫ್ಘನಿಸ್ತಾನದ ವಿರುದ್ಧ ದಾಳಿಯ ಬೆದರಿಕೆಯನ್ನು ಒಡ್ಡಿದ್ದಾನೆ. ಪಾಕಿಸ್ತಾನಿಗಳ ರಕ್ತಕ್ಕೆ ನಾವು ಪ್ರತೀಕಾರ ಹೇಳ್ತೀವಿ ಅಂತ ಆಫ್ಘನ್ ಮತ್ತು ಭಾರತ ಎರಡಕ್ಕೂ ಬೆದರಿಕೆ ಒಡ್ಡೋ ಮಾತುಗಳು ಮುನೀರನ ಬಾಯಲ್ಲಿ ಬಂದಿವೆ. ಅಷ್ಟೇ ಅಲ್ಲ, ಭಾರತವೇ ನಮ್ಮ ಹತ್ರಕ್ಕೆ ಬಂದು ಯುದ್ಧ ನಿಲ್ಲಿಸಿ ಅಂತ ಬೇಡ್ಕೊಳ್ತು. ಹೀಗಾಗಿ ನಾವು ಸೀಸ್ ಫೈರ್ ಮಾಡಿದ್ವಿ ಅಂತ ಕೂಡ ಮುನೀರ್ ಹೇಳ್ಕೊಂಡಿದ್ದಾನೆ. ತನ್ನನ್ನು ತಾನು ಪಾಕಿಸ್ತಾನವನ್ನು ಕಾಪಾಡೋದಕ್ಕೆ ಬಂದ ಮಸೀಹಾ ಪ್ರೊಟೆಕ್ಟರ್ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ಆತ ಮರ್ತಿಲ್ಲ. ಇನ್ನು ಈ ಮಾತುಗಳಿಗೆಲ್ಲ ಭಾರತ ಪ್ರತಿಕ್ರಿಯೆಯನ್ನು ಕೊಡಬೇಕಾದ ಅಗತ್ಯ ಏನಿಲ್ಲ. ಯಾಕೆಂದರೆ ಅದನ್ನಾಗಲೇ ಅಲ್ಲಿನ ಜನಾನೇ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ನೀನಲ್ವಾ ರಾಜ ಬಂಕರಲ್ಲಿ ಅಡಗಿ ಕೂತಿದ್ದ ಮಸೀಹಾ ಅಂತ ಕೆಲವರು, ಈ ಪ್ರೊಟೆಕ್ಟರು ಪಾಕಿಸ್ತಾನವನ್ನು ಭಾರತದ ಮಿಸೈಲ್ಗಳ ದಾಳಿಗೆ ಬಿಟ್ಬಿಟ್ಟು ತಾನು ಬಂಕರಲ್ಲಿ ಪ್ರೊಟೆಕ್ಷನ್ ತಗೊಂಡು ಕೂತಿದ್ದ ಅಂತ ಮತ್ತೆ ಕೆಲವರು, ಬಂಕರಲ್ಲಿ ಅಡಗಿ ಕೂತ ದೇವದೂತ ಅಂತ ಇನ್ನು ಕೆಲವರು ಎಕ್ಸ್ ಅಲ್ಲಿ ಮುನೀರನ ಗುಣಗಾನ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ಸೇನಾಧಿಕಾರಿಯ ಬಂಕರ್ ಪುರಾಣ ಚರ್ಚೆ ಆಗ್ತಿರೋ ಹೊತ್ತಲ್ಲೇ ಭಾರತ ತನ್ನ ಬಲಿಷ್ಠ ಬಂಕರ್ ಬರ್ಸ್ಟರ್ ಪರೀಕ್ಷೆ ಮಾಡ್ತಾ ಇದೆ. ನಮ್ಮ ಅಗ್ನಿ 5 ಇದೆಯಲ್ಲ, ಅದನ್ನು ಬಂಕರ್ ಬರ್ಸ್ಟರ್ ಆಗಿ ಬಳಸೋದಕ್ಕೆ ಎಷ್ಟರ ಮಟ್ಟಿಗೆ ಸಾಧ್ಯವಾಗುತ್ತೆ ಅನ್ನೋದು ಈಗ ನಡೀತಿರೋ ಪರೀಕ್ಷೆ.
ಗೆಳೆಯರೆ, ಈ ಅಗ್ನಿ 5 ಬಂಕರ್ ಬರ್ಸ್ಟರ್ ವರ್ಷನ್ ಅನ್ನು ತಿಳಿಸೋದಕ್ಕೂ ಮುನ್ನ ಅಗ್ನಿ 5 ಮಿಸೈಲ್ ಬಗ್ಗೆ ನಿಮಗೊಂದಷ್ಟು ಮಾಹಿತಿಯನ್ನು ಕೊಟ್ಟುಬಿಡ್ತೀನಿ. ಈಗಾಗಲೇ ಭಾರತ ಅಗ್ನಿ ಸಿರೀಸ್ನ 5 ವಿವಿಧ ರೀತಿಯ ಮಿಸೈಲ್ಗಳನ್ನು ತಯಾರು ಮಾಡಿಕೊಂಡಿದೆ. ಅದರಲ್ಲಿ ಅಗ್ನಿ 1 700 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೆ, ಅಗ್ನಿ 2 2000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಹಾಗೆ ಅಗ್ನಿ 3 3000, ಅಗ್ನಿ 4 4000 ಕಿಲೋಮೀಟರ್ ರೇಂಜನ್ನು ಹೊಂದಿದ್ರೆ, ಅಗ್ನಿ 5 5000 ಮುಟ್ಟುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಈ ಅಗ್ನಿ 5 ನಿಜ ಸ್ವರೂಪವನ್ನು ಭಾರತ ಬಿಟ್ಟುಕೊಡ್ತಾ ಇಲ್ಲ ಅನ್ನೋದು ಚೈನಾ ಮಾಡ್ತಾ ಇರೋ ಆರೋಪ. ಯಾಕೆಂದರೆ ಅವರು ಈ ಅಗ್ನಿ 5 ಮಿಸೈಲು 12ರಿಂದ 15,000 ಕಿಲೋಮೀಟರ್ವರೆಗೆ ಮುಟ್ಟುತ್ತೆ ಅನ್ನೋ ಅನುಮಾನಗಳನ್ನು ಇಟ್ಕೊಂಡಿದ್ದಾರೆ. ಇನ್ನು ಈ ಅಗ್ನಿ 5 ಇದೆಯಲ್ಲ, ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿದ್ದು 5ರಿಂದ 8,000 ಕಿಲೋಮೀಟರ್ಗಳಷ್ಟು ಆಪರೇಷನಲ್ ರೇಂಜನ್ನು ಹೊಂದಿರೋದ್ರಿಂದ ಇಡೀ ಏಷ್ಯಾ ಹಾಗೂ ಒಂದಷ್ಟು ಯುರೋಪ್ ಕೂಡ ಇದರ ಅಂಕೆಗೆ ಸಿಗುತ್ತೆ. ಇನ್ನು ಈ ಅಗ್ನಿ 5 3 ಹಂತಗಳಲ್ಲಿ ನಿರ್ಮಾಣ ಆಗಿದೆ. ಇಲ್ಲಿ ಮೊದಲ ಹಂತದಲ್ಲಿ ಸಾಲಿಡ್ ಫ್ಯೂಲ್ ಇಂಜಿನ್ ಇದ್ದು ಅದು 50 ಟನ್ ತೂಗುವ ಅಗ್ನಿ 5 ಮಿಸೈಲ್ ಅನ್ನ ನಭಕ್ಕೆ ತಗೊಂಡು ಹೋಗುತ್ತೆ. ಆ ಬಳಿಕ ಅಂದ್ರೆ ಮಿಸೈಲ್ ಬಾಹ್ಯಾಕಾಶವನ್ನ ತಲುಪಿದ ನಂತರ ಮೊದಲ ಹಂತ ಕಳಚಿಕೊಂಡು ಬೀಳುತ್ತೆ. ಈ ಪ್ರಕ್ರಿಯೆ 100 ಸೆಕೆಂಡ್ಗಳ ಒಳಗೆ ನಡೆಯುತ್ತೆ ಅಂತ ಹೇಳ್ತಾರೆ. ಆ ನಂತರ ಎರಡನೇ ಹಂತದ ಇಂಜಿನ್ ನ ಕೆಲಸ ಶುರುವಾಗುತ್ತೆ. ಇಲ್ಲಿ ಲೋವರ್ ಅಟ್ಮಾಸ್ಫಿಯರ್ ನಿಂದ ಎರಡನೇ ಹಂತದ ಇಂಜಿನ್ ಅಪ್ಪರ್ ಅಟ್ಮಾಸ್ಫಿಯರ್ ವರೆಗೆ ಮಿಸೈಲ್ ಅನ್ನು ತಳ್ಳುತ್ತೆ. ಇದೊಂದು 90 ಸೆಕೆಂಡ್ಗಳ ಕಾಲ ತನ್ನ ಕೆಲಸವನ್ನು ಮಾಡಿ ಮೊದಲ ಹಂತದ ಹಾಗೇನೆ ಎರಡನೇ ಹಂತ ಕೂಡ ಕಳಚಿಕೊಂಡು ಬೀಳುತ್ತೆ. ಇನ್ನು ಮೂರನೇ ಹಂತ, ಇದು ಮಿಸೈಲ್ ಅನ್ನ ಶತ್ರುಗಳ ಟಾರ್ಗೆಟ್ ಕಡೆಗೆ ಮುನ್ನುಗ್ಗಿಸುವ ಹಂತ. ಅಷ್ಟೇ ಅಲ್ಲದೆ ವಾರ್ ಹೆಡ್ ಅನ್ನ ಆಕ್ಟಿವ್ ಆಗಿಟ್ಟು ಗುರಿಯನ್ನ ತಲುಪುವುದರ ಕಡೆಗೆ ಈ ಮೂರನೇ ಹಂತ ಕೆಲಸ ಮಾಡುತ್ತೆ. ಅಂದ್ರೆ ಕೇವಲ 3-4 ನಿಮಿಷಗಳಲ್ಲಿ ಈ ಅಗ್ನಿ ಮಿಸೈಲ್ ನಿಗದಿತ ಗುರಿಯನ್ನ ಮುಟ್ಟುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಮಿಸೈಲ್ ಮ್ಯಾಕ್ 24 ಸ್ಪೀಡ್ ಅಲ್ಲಿ ಚಲಿಸೋದ್ರಿಂದ ಇದು ಗಂಟೆಗೆ 29,000 ಕಿಲೋಮೀಟರ್ನಷ್ಟು ದೂರವನ್ನು ಮುಟ್ಟುತ್ತೆ. ಸೊ 10 ನಿಮಿಷದ ಒಳಗಾಗಿ 5,000 ಕಿಲೋಮೀಟರ್ ದಾಟುವ ಶಕ್ತಿಯನ್ನ ಈ ಮಿಸೈಲ್ ಹೊಂದಿದೆ. ಇನ್ನು ಇದರಲ್ಲಿ 1,500 kg ತೂಕದ ನ್ಯೂಕ್ಲಿಯರ್ ವಾರ್ ಹೆಡ್ ಅನ್ನ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಕೊಡಲಾಗಿದೆ. ಇನ್ನು ಇತ್ತೀಚೆಗೆ ಭಾರತ ಈ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟಬಲ್ ರೀ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನವನ್ನು ಕೂಡ ಅಳವಡಿಸಿದೆ. ಇದು ಒಂದೇ ಮಿಸೈಲ್ ಹಲವಾರು ವಾರ್ ಹೆಡ್ ಗಳನ್ನ ಹೊತ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುವ ತಂತ್ರಜ್ಞಾನ. ಇಲ್ಲಿ ಒಂದು ಮಿಸೈಲ್ ಅನ್ನ ಹಾರಿಸಿದ್ರೆ ಶತ್ರುಗಳ ಬೇರೆ ಬೇರೆ ಟಾರ್ಗೆಟ್ಗಳ ಮೇಲೆ ಅದೇ ಮಿಸೈಲ್ ನಲ್ಲಿನ ಬೇರೆ ಬೇರೆ ವಾರ್ ಹೆಡ್ಗಳು ಏಕಕಾಲಕ್ಕೆ ದಾಳಿ ಮಾಡುತ್ತವೆ ಮತ್ತು ರೀ ಎಂಟ್ರಿ ವೆಹಿಕಲ್ಸ್ ತಾವೇ ತಮ್ಮ ಗುರಿಯನ್ನು ಹುಡುಕೊಂಡು ನಿಖರವಾಗಿ ದಾಳಿ ಮಾಡಿ ಮುಗಿಸುತ್ತವೆ. ಹೀಗಾಗಿ ಇದು ಸಾಂಪ್ರದಾಯಿಕ ಮಿಸೈಲ್ಗಳಿಗಿಂತಲೂ ಹೆಚ್ಚು ಭಯಾನಕ ಮತ್ತು ಹೆಚ್ಚು ಉಪಯೋಗಿ ಅನ್ನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಅಗ್ನಿ ಮಿಸೈಲ್ ಅನ್ನ ಹೀಗೆ ಹೆಚ್ಚು ಶಕ್ತಿಶಾಲಿಯಾಗಿ ಮಾಡ್ತಾ ಇರೋ ಭಾರತ ಈಗ ಅಗ್ನಿ 5 ಅನ್ನ ಬಂಕರ್ ಬರ್ಸ್ಟರ್ ಆಗಿ ಕೂಡ ಬಳಕೆ ಮಾಡೋದಕ್ಕೆ ಹೊರಟಿದೆ. ಗೆಳೆಯರೆ, ಇಲ್ಲಿ ಅಗ್ನಿಯನ್ನೇ ಬಂಕರ್ ಬರ್ಸ್ಟರ್ ಆಗಿ ಮಾಡೋದಕ್ಕೆ ಕಾರಣ ಏನು ಅಂದರೆ ಅದರ ಅಕ್ಯುರಸಿ. ಸಾಮಾನ್ಯವಾಗಿ ಶತ್ರುಗಳ ಆಯುಧಗಳು, ಅಣ್ವಸ್ತ್ರಗಳು ನೆಲದಾಳದ ಬಂಕರ್ಗಳಲ್ಲಿರುತ್ತವೆ. ಮೊನ್ನೆ ಪಾಕಿಸ್ತಾನದ ಕಿರಾನಾ ಬೆಟ್ಟದ ಮೇಲೆ ಭಾರತ ಮಿಸೈಲ್ ದಾಳಿ ಮಾಡ್ತಲ್ಲ, ಅದಕ್ಕೆ ಕಾರಣ ಅಲ್ಲಿ ನಿಮ್ಮ ಅಣ್ವಸ್ತ್ರಗಳಿವೆ ಅನ್ನೋದು ನಮಗೆ ಗೊತ್ತು ಅನ್ನೋ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕೊಡೋದಿಕ್ಕೆ. ಹಾಗಲ್ಲದೆ ಕಿರಾನಾ ಹಿಲ್ನಲ್ಲಿನ ನೆಲದಾಳದ ವ್ಯವಸ್ಥೆಯ ಮೇಲೆ ನೇರವಾಗಿ ಒಂದು ಬಂಕರ್ ಬರ್ಸ್ಟರ್ನ ಹಾಕಿಬಿಟ್ರೆ ಅಲ್ಲಿನ ಅಣ್ವಸ್ತ್ರಗಳಿನ್ಯಾವತ್ತೂ ಬಳಕೆಗೆ ಬಾರದ ಹಾಗಾಗಿ ಹೋಗುತ್ತವೆ. ಇನ್ನು ಯುದ್ಧದ ಸಮಯದಲ್ಲಿ ಶತ್ರು ದೇಶಗಳ ಮುಖಂಡರು, ಸೇನಾ ನಾಯಕರು ಬಂಕರ್ಗಳಲ್ಲಿ ಆಶ್ರಯ ಪಡ್ಕೋತಾರೆ. ಇಂಥ ಕೆಲ ಬಂಕರ್ಗಳನ್ನು ಅಣ್ವಸ್ತ್ರ ವಿಕಿರಣ ನಿರೋಧಕ ತಂತ್ರಜ್ಞಾನವನ್ನು ಬಳಸಿ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ನೆಲದ ತುಂಬ ಆಳದಲ್ಲಿ ಗಟ್ಟಿ ಕಾಂಕ್ರೀಟ್ ಕವಚದೊಂದಿಗೆ ನಿರ್ಮಾಣವಾದ ಬಂಕರ್ಗಳನ್ನು ಸಾಮಾನ್ಯ ಬಾಂಬು ಮಿಸೈಲ್ಗಳ ಮೂಲಕ ಭೇದಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಬಂಕರ್ಗಳನ್ನು ಛೇದಿಸ್ಕೊಂಡು ಹೋಗೋದಕ್ಕೆ ಬಲಿಷ್ಠ ಬರ್ಸ್ಟರ್ಗಳು ಬೇಕಾಗತ್ವೆ. ಮೊನ್ನೆ ಇರಾನ್ ಮೇಲೆ ಅಮೆರಿಕ ಬಳಸಿದ್ದ GBU-57 ಇದೆಯಲ್ಲ, ಅದು ಇವತ್ತು ಜಗತ್ತಿನ ಅತ್ಯಂತ ಭಯಾನಕ ಬಂಕರ್ ಬರ್ಸ್ಟರ್ ಅನ್ನಿಸ್ಕೊಳ್ತಾ ಇದೆ. ರಷ್ಯಾದ ಬಳಿ ಕೂಡ ಇವಿವೆ. ಆದರೂ ಅಮೆರಿಕಾದ GBU-57 ಸದ್ಯಕ್ಕೆ ಜಗತ್ತಿನ ಅತ್ಯಂತ ಭಯಾನಕ ಬಂಕರ್ ಬರ್ಸ್ಟರ್ ಅನ್ನಿಸ್ಕೊಂಡಿದೆ. ಈಗ ಅದಕ್ಕಿಂತ ಬಲಿಷ್ಠವಾದ ಆಯುಧವನ್ನು ನಮ್ಮ DRDO ತಯಾರು ಮಾಡೋ ಪ್ರಯತ್ನದಲ್ಲಿದೆ. ಈಗ ಅಗ್ನಿ ಮಿಸೈಲ್ ಮೂಲಕ ಅಂಥದ್ದೊಂದು ಪರೀಕ್ಷೆಯನ್ನು DRDO ಮಾಡೋದಕ್ಕೆ ಹೋಗ್ತಾ ಇದೆ. ಅಗ್ನಿ ಅತ್ಯಂತ ವೇಗದ ಮಿಸೈಲ್ ಆಗಿದ್ದು 1,350 kg ತೂಕದ ಸಿಡಿತಲೆಯನ್ನು ಇದು ಹೊತ್ತೊಯ್ಯುತ್ತೆ. ಸೊ ಒಮ್ಮೆ ಈ ಮಿಸೈಲ್ ಬಂಕರ್ ಒಳಗೆ ನುಗ್ಗಿ ಅದು ಅಲ್ಲಿ ಸ್ಫೋಟಗೊಂಡ್ರೆ ಅದರಲ್ಲಿ ಇರೋರು ಯಾರೂ ಕೂಡ ಉಳಿಯೋದು ಕಷ್ಟ ಆಗುತ್ತೆ. ಹೀಗಾಗಿ ಭಾರತ ಇಲ್ಲಿ ಅಗ್ನಿ 5 ಅನ್ನ ಮೊದಲ ಹಂತದ ಬಂಕರ್ ಬರ್ಸ್ಟರ್ ರೀತಿಯಲ್ಲಿ ಪರೀಕ್ಷೆ ಮಾಡೋದಕ್ಕೆ ಹೋಗ್ತಾ ಇದೆ. ಗೆಳೆಯರೆ, ಈ ಆಯುಧ ಶಕ್ತಿ ಅನ್ನೋದಿದೆಯಲ್ಲ, ಇದು ಬರೀ ಯುದ್ಧ ಮಾಡೋದಕ್ಕೆ ಮಾತ್ರ ಅಲ್ಲ, ಯುದ್ಧಗಳನ್ನು ನಿಲ್ಲಿಸೋದಕ್ಕೆ, ಶತ್ರುಗಳಲ್ಲಿ ನಮ್ಮ ಬಗ್ಗೆ ಒಂದು ಭಯ ಮೂಡಿಸೋದಕ್ಕೆ ಕೂಡ ತುಂಬಾನೇ ಬೇಕಾಗತ್ತೆ. ಶಕ್ತಿವಂತ ಮಾತ್ರ ಶಾಂತಿಯನ್ನ ಕಾಪಾಡಬಲ್ಲ. ಹೀಗಾಗಿ ಬುದ್ಧನ ನಾಡು ಭಾರತ ತನ್ನ ಬತ್ತಳಿಕೆಯ ಆಯುಧಗಳನ್ನು ಬಲಪಡಿಸಿಕೊಳ್ತಾ ಇದೆ. ಅದರಲ್ಲೂ ತನ್ನ ಮಿಸೈಲ್ ಶಕ್ತಿಯನ್ನ ಗಣನೀಯವಾಗಿ ಹೆಚ್ಚು ಮಾಡಿಕೊಳ್ತಾ ಹೋಗ್ತಾ ಇದೆ. ಭಾರತದ ಈ ಬಂಕರ್ ಬರ್ಸ್ಟರ್ ಪರೀಕ್ಷೆ ಯಶಸ್ಸನ್ನು ಪಡೀಲಿ ಅಂತ ಆಶಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್,
ಜೈ ಕರ್ನಾಟಕ.